ಏನಾಗುತ್ತೆ ಅಂದ್ರೆ ಈ ಪಿಂಕಿಯಲ್ಲಿ ನಾನು ಮಾಡಿದ್ದು 20ನಲ್ಲಿ 2020 ಅವರು ಅವಾರ್ಡ್ ಅನೌನ್ಸ್ ಮಾಡಿರೋದು ಈಗ 25ನಲ್ಲಿ 5 ವರ್ಷ ಅಲ್ಲೇ ಹೋಯ್ತು ಸ್ಟೇಟ್ ಅವಾರ್ಡ್. ಯಾಕೆಂದ್ರೆ ಅವ್ರ ಇತ್ತೀಚೆಗೆ ಪ್ರಶಸ್ತಿಗಳೆಲ್ಲ ಬ್ಯಾಲೆನ್ಸ್ಡ್ ಆಗಿ ಪ್ರತಿ ವರ್ಷ ಕೊಡ್ದಿರೋ ಕಾರಣ ಹಂಗಾಗಿ ಅದು 25ಗೆ ಅನೌನ್ಸ್ ಆಗಿದ್ದು. ಕೋಳಿ ಹೆಸರು ಮಾಡಿರೋದು 22 ಸೆನ್ಸಾರ್ ಅಲ್ಲಿ, ಆದ್ರೆ ಅದು ರಿಲೀಸ್ ಆಗಿರೋದು 24. ಸೊ 2024 ಇಸ್ವಿನಲ್ಲಿ ರಿಲೀಸ್ ಆಗಿದ್ದನ್ನ 25ಗೆ ಕೊಟ್ರು. ಅವರು ಲಾಸ್ಟ್ ಇಯರ್ ಡಿಸೆಂಬರ್ ಒಳಗೆ ಕಟ್ಕೊಡ್ಬೇಕಾಯ್ತು, 2 ತಿಂಗಳು ಲೇಟ್ ಆಯ್ತು. ಸೊ ಫಿಲ್ಮ್ ಫೇರ್ ಕೋಳಿ ಹೆಸರಿಗೆ ಬಂತು. ಇನ್ನು ಜಾಗರಣ್ ಅನ್ನೋದು ನನಗೆ ಶಾಕ್. ಕೌಮುದಿ ದೈನಿಕ್ ಜಾಗರಣ ಪತ್ರಿಕೆ ಮಾಡೋ ಒಂದು ದೊಡ್ಡ ಫೆಸ್ಟಿವಲ್ ಬಾಂಬೆನಲ್ಲಿ ಆಗುತ್ತೆ. ಅದು ಬಾಂಬೆ ಅಂದ್ರೆ ಗೊತ್ತಲ್ಲ, ಬಾಂಬೆ ಅವಾರ್ಡ್ ನೈಟ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ಅಲ್ಲಿ ನಮ್ಮ ಕಂಟೆಂಟ್ ಸಿನಿಮಾ ಸ್ಕ್ರೀನಿಂಗ್ ಅಲ್ಲಿ ಇತ್ತು ಕೌಮುದಿ. ಅಲ್ಲಿ ಎಲ್ಲರಿಗೂ ನಿಮ್ಗೆ ಪೂಲೆ ಇಂಥ ಎಲ್ಲ ಬಾಲಿವುಡ್ ಆಕ್ಟರ್ಗಳಿಗೇನೆ ಒಂದು ತಮಿಳ್ ಫಿಲಿಮ್ಗೆ ಒಂದು ಕ್ರಿಟಿಕ್ ಅವಾರ್ಡ್ ಬಂತು ಫಿಲಿಮ್ಗೆ. ಬಿಟ್ರೆ ನಾನು ನಟಿ, ಕೌಮುದಿ ಕಂಟೆಂಟ್ ಮೂವಿ ಆಕ್ಟರ್ ಜೂರಿ ಮೆನ್ಷನ್ಡ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್, ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ತಾರೆ ಅಲ್ಲಿ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನನ್ನ ಕರ್ಸ್ಕೊಂಡು ನಾನು ಒಬ್ಳು ಅವಾರ್ಡ್ ಕೊಡಕ್ಕೆ ಅಷ್ಟು ಖರ್ಚು ಮಾಡಿರ್ತಾರೆ ಅವರು. ಚೆನ್ನಾಗಿ ನಡೆಸ್ಕೊಂಡು ಅವಾರ್ಡ್ ನೈಟ್ಸ್ ಅಲ್ಲಿ ನಮ್ಮ ಬಾಲಿವುಡ್ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನಿಜ ಹೇಳ್ತೀನಿ ನನಗೆ ಹೆಚ್ಚು ಫಿಲ್ಮ್ ಫೇರ್ ಗಿಂತ ಆ ವೇದಿಕೆ ನಂದು ಅಂತ ಅನ್ನಿಸ್ತು. ಯಾಕೆಂದ್ರೆ ಅಲ್ಲಿ ಇದ್ದ ಆಲ್ಮೋಸ್ಟ್ ಮಂದಿ ನನ್ನ NST ಸೀನಿಯರ್ಸ್. ಸೊ ಯು ಫ್ರಮ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ನ್ಯೂ ಡೆಲ್ಲಿ. ಅಲ್ಲೆಲ್ಲರಿಗೂ NST ಅಂತ ಹೇಳಿದ ತಕ್ಷಣನೇ ನೋಡಿರ್ತಾರೆ, ದಾದಾ ಅಂತಾರೆ, ನಮ್ಗಿನ್ ಜೂನಿಯರ್ಸ್ ಬಂದವರು ಒಬ್ರು ಅಕ್ಷತಾ ಅಂತಾರೆ. ನಾನ್ ಪರಿಚಯ ಮಾಡ್ಕೊಂಡಾಗ NST ಅಂತಾರೆ. ಇವನ್ ಅವಾರ್ಡ್ ಕೊಡುವಾಗ್ಲೂ ಕೂಡ ಶೀಸ್ ಫ್ರಮ್ NST ಅಂತ ಹೇಳ್ತಾರೆ. ಅದೊಂದು ರೆಸ್ಪೆಕ್ಟ್, ಗೌರವ ಅಲ್ಲ ಅದು? ಹೌದು. ಎಲ್ಲಾ ಬಾಲಿವುಡ್ ನಟರ ನಡುವೆ, ಘಟಾನುಘಟಿ ನಿರ್ದೇಶಕರ ನಡುವೆ ಒಂದು ಕನ್ನಡ ಚಿತ್ರ ಪ್ರಪ್ರಥಮ ಬಾರಿಗೆ ಜಾಗರಣದಲ್ಲಿ ಪ್ರಶಸ್ತಿ ತಗೊಳುತ್ತೆ ಅಂದ್ರೆ ಅದು ನಿರೀಕ್ಷೆನೇ ಇಲ್ಲ. ಅದು ಒಂದು ಪ್ರಶಸ್ತಿ ಇದೆ ಅಂತಾನೂ ಗೊತ್ತಿಲ್ಲ. ಆ ಸಿನಿಮಾದ ಅತ್ಯುತ್ತಮ ನಟಿ ಕೌಮುದಿ. ಅಭಿನಂದನೆಗಳು. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಆಕ್ಚುಲಿ ನಂಗೆ ಈಗ ಒಂದು ಪ್ರಶ್ನೆ ಹೇಳ, ಇದು ತಮಾಷೆ ಕೇಳಿಸ್ಬೋದು ಬಟ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನೀವು ಆಕ್ಟ್ ಮಾಡಿರೋ ಸಿನಿಮಾಗೆ ಪ್ರಶಸ್ತಿ ಬರ್ತಿದ್ಯೋ ಅಂದ್ರೆ ನಿಮಗೆ, ಅಥವಾ ನೀವು ಇದೀರಿ ಅಂತ ಸಿನಿಮಾಗೆ ಪ್ರಶಸ್ತಿ ಬರ್ತಾ ಇದೆಯೋ? ಬಿಕಾಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರಿ, ಹೆಂಗದು? ನಾನು ಅದೇ ಹೇಳಲಿಲ್ಲ, ಅದು ಏನೋ ಒಂದ್ ವರ್ಷಕ್ಕೆ ಹಿಂಗ ಆಗಿದೆ. ಬಿಟ್ರೆ ಇದು ಕರೆಕ್ಟ್ ಆಗಿ ಕೊಡ್ತಾ ಬಂದಿದ್ರೆ ಒಂದೇ ವರ್ಷದಲ್ಲಿ ಸಿಗ್ತಾ ಇರ್ಲಿಲ್ಲ. ರೆಗ್ಯುಲರ್ ಇಂಟರ್ವಲ್ಸ್ ಇರ್ತಿತ್ತಲ್ಲ. ಗೊತ್ತಿಲ್ಲ ಸರ್, ಅದು ಪ್ರಶಸ್ತಿ ಎಲ್ಲರೂ ಅದನ್ನೇ ಕೇಳ್ತಾರೆ, ಏನ್ ಅಕ್ಷತಾ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಪ್ರಶಸ್ತಿ ಅಂತಾರೆ. ನಂಗೆ ಗೊತ್ತಿಲ್ಲ. ಏನಂದ್ರೆ ಸತ್ಯ ಮತ್ತು ಪ್ರಾಮಾಣಿಕತೆ, ಅದು ನನ್ನ ಆಕ್ಟಿಂಗ್ ಅಲ್ಲಿ ಸ್ಪೆಷಲಿ ನಾನು ಆಕ್ಟರ್ ಆಗಿ ಕ್ಯಾಮ್ರಾ ಮತ್ತೆ ಸ್ಟೇಜ್ ಮೇಲೆ ಮಾಡುವಾಗ ನಾನು ಅದನ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಅದಕ್ಕೊಂದು ಗೆಲುವಿದೆ ಅಂತ. ನನ್ಗೆ ಈ ಥರ ಪ್ರಶಸ್ತಿಗಳು ಅನೌನ್ಸಾದಾಗ ತುಂಬ ಸೋತಿದ್ದೀನಿ, ಮಧ್ಯದಲ್ಲಿ ಸೋತಿದ್ದೀನಿ, ಅವಮಾನಗಳು ಅನುಭವಿಸಿದ್ದೀನಿ. ಆದರೂ ನಾನು ಆ ಟೈಮಲ್ಲಿ ಯಾವ ರೀತಿ ಅಭಿವ್ಯಕ್ತಿಸ್ತೀನಿ ಅದು ಸತ್ಯ. ಅಷ್ಟೇ ಪ್ರಾಮಾಣಿಕವಾಗಿರ್ತೀನಿ, ಕ್ಯಾಮ್ರಾ ಮುಂದೆ ಆಗ್ಬೋದು, ಸ್ಟೇಜಲ್ಲಿ ಆಗ್ಬೋದು. ಅದಕ್ಕೊಂದು ಜಯ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇವೆಲ್ಲ ಕಾರಣ. ಪ್ರಶಸ್ತಿಗಳ ಬಗ್ಗೆ ಅಭಿಪ್ರಾಯ ಮೊದಲು ಹೆಂಗಿತ್ತು ನಿಮಗೆ? ಪ್ರಶಸ್ತಿಗಳ ಬಗ್ಗೆ ಗೊತ್ತೇ ಇರ್ಲಿಲ್ಲ ನನಗೆ. ಆ ಫಿಲ್ಮ್ ಫೇರ್ ಮಾತ್ರ ಚಿಕ್ಕ ಹುಡುಗಿರಿದ್ದಾಗ್ಲೂ ರಾಜ್ಕುಮಾರ್ ಸರ್ ಫಿಲ್ಮ್ ಫೇರ್ ಬಂತಂತೆ, ಇವ್ರಿಗೆ ಇಷ್ಟ ಬಂತಂತೆ, ಫಿಲ್ಮ್ ಫೇರ್ ಅಂತೆ ಅಂತೆಲ್ಲ ನಾವು ಮಾತಾಡ್ತಿದ್ವಲ್ಲ. ನಿಮಗ್ ಬಂದಿದ್ದು 70ನೇ ಫಿಲ್ಮ್ ಫೇರ್ ಫೆಸ್ಟಿವಲ್ ನಲ್ಲಿ ಅವಾರ್ಡ್. ಸೊ 69 ಆಗೋಗಿದೆಯಲ್ಲ. ಸೊ ನೀವು ಹುಟ್ಟಕ್ ಮುಂಚೆ, ನಾನು ಹುಟ್ಟಕ್ ಮುಂಚೆ ಆಗೋಗಿದೆ ಅಷ್ಟು. ಅದನ್ನೆಲ್ಲ ಬರೀ ಕನ್ಸಲ್ಲಿ ಬ್ಲ್ಯಾಕ್ ಲೇಡಿ ಅಂದು ತಮ್ಮ ಕಣ್ ಮುಂದೆ ಇರುತ್ತದೆ. ಬ್ಲ್ಯಾಕ್ ಲೇಡಿ ಕೈಯಲ್ಲಿ ಇಟ್ಕೊಂಡು ಈ ಒಂದು ಪೀಸಿಗೆ ಇಷ್ಟೆಲ್ಲ ಮಾಡ್ಬೇಕಾ ಅಂತ ಅನ್ಸುತ್ತೆ. ಅಂದ್ರೆ ಒಂದ್ ಕ್ಷಣ ಅನ್ಸುತ್ತೆ ನಾವೆಲ್ಲ ಥಿಯೇಟರ್ ಅಂದ್ಮೇಲೆ ಎಲ್ಲಾನು. ಆಮೇಲೆ ಅನ್ಸುತ್ತೆ ಈ ಬ್ಲ್ಯಾಕ್ ಲೇಡಿ 70 ವರ್ಷದಿಂದ ಇದ್ದಾಳೆ, ಹಂಗೆ ಇದ್ದಾಳೆ, ದಪ್ಪ ಆಗಿಲ್ಲ, ಸಣ್ಣ ಆಗಿಲ್ಲ, ಮಾಸಿಲ್ಲ ಬಣ್ಣ. ಈ ಗ್ಲಾಮರ್ ಹುಡುಗಿಗೆ ಅಂದ್ರೆ ಈ ಪ್ರಶಸ್ತಿನೇ ಎಷ್ಟು ಗ್ಲಾಮರಸ್ ಆಗಿದೆ ಅಂದ್ರೆ ನಂಗೆ ಕುತ್ಕೊಂಡು ನೋಡ್ತಿದ್ದೆ ಒಬ್ಳೆ ಮಲ್ಕೊಂಡು ಅವಾರ್ಡ್ನ. ಅದು ಎಷ್ಟು ಅದು ಒಂದು ಮಾತಾಡ್ತಿತ್ತು. ರಿಯಲಿ ಅದು ಏನಿದೆ ಬ್ಲ್ಯಾಕ್ ಲೇಡಿ ಕಪ್ಪು ಸುಂದರಿ ಅಂತೇಳಿ ಅದು ಮಾತಾಡುತ್ತೆ. ಅಂದ್ರೆ ಹಂಗಲ್ಲ, ನನ್ನ ಭಾವ. ನಾನು ಒಂಥರ ಅದನ್ನ ನೋಡ್ಕೊಂಡು, ನಾನು ಒಬ್ಳೆ ಅಲ್ಲ, ಆತರ ಎಷ್ಟೋ ಜನ ಪ್ರಶಸ್ತಿ ತಗೊಂಡಿರೋರು ಮಾತಾಡಿರ್ತಾರೆ, ಹೇಳ್ಕಳ್ದೆ ಇರ್ಬೋದು. ಒಂದ್ ಖುಷಿ ಆಗುತ್ತೆ. ನಾನು ಅವಳಿಗೂ ಸಂಘರ್ಷ, ನಿನ್ಗ್ ಬರ್ಬೇಕು ಅಂತ ನಾನು ಕೋಳಿ ಹೆಸರು ಮಾಡ್ಬೇಕಾಯ್ತಾ? ಆದ್ರೂ ನೀನ್ ಎಷ್ಟು ಒಳ್ಳೆವಳು ನೋಡು, ಕಂಟೆಂಟ್ ಸಿನಿಮಾನ ನೀನ್ ಸೆಲೆಕ್ಟ್ ಮಾಡ್ಕೊಂಡು ಕಂಟೆಂಟ್ ಸಿನಿಮಾದ ಆಕ್ಟರ್ ಪ್ರಶಸ್ತಿ ಬರ್ಬೇಕು, ಅವ್ರ ಮನೆಗೂ ನಾನು ಹೋಗ್ಬೇಕು ಅಂತ ಬಂದಿದ್ಯಲ್ಲ ಅಂತ. ನಾನು ಆತರ ಫಿಲ್ಮ್ ಫೇರ್ ಅನ್ನೋದು ಕಮರ್ಷಿಯಲ್. ಎಕ್ಸಾಕ್ಟ್ಲಿ.
ಅಂದ್ರೆ ಕಮರ್ಷಿಯಲ್ ವಾಣಿಜ್ಯಾತ್ಮಕವಾಗಿ ಬರುವಂತ ಸಿನಿಮಾಗಳ ನಡುವೆ ಒಂದು ಕಂಟೆಂಟ್ ಫಿಲಮ್ ಹೋರಾಡುತ್ತೆ, ಅದ್ರಲ್ಲಿ ಒಂದು ಪಾತ್ರಕ್ಕೆ ಒಂದು ಅವಾರ್ಡ್ ಬರುತ್ತೆ ಅಂದ್ರೆ ಗ್ರೇಟ್. ಅದು ಗ್ರೇಟ್. ನಾನೇನು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಏನು ನನಗೆ ಗೊತ್ತಾಗ್ತಿಲ್ಲ, ನಾನೇ ಇನ್ನೂ ರಿಯಲೈಸ್ ಆಗಿಲ್ಲ, ಇನ್ನು ಸ್ಟೇಟ್ ಅವಾರ್ಡ್ ಇಶ್ಯೂ ಆಗಿಲ್ಲ. ಓಕೆ, ಹೌದು, ಕರೆಕ್ಟ್. ಸೊ ಹಾಗಾಗಿ ಪಿಂಕಿಯಲ್ಲಿ ಇನ್ನೂ ಬಾಕಿ ಇದೆ, ಪಿಂಕಿಯಲ್ಲಿ ಇಶ್ಯೂ ಆಗೋದ್ ಬಾಕಿ ಇದೆ. ಬಟ್ ಎನಿವೆ ಯಾವಾಗಲೂ ಪ್ರಶಸ್ತಿಗಳು ಬೂಸ್ಟ್ ಅಪ್ ನಮಗೆ. ಇವನ್ ನನ್ನ ಡೆಬ್ಯೂ ಫಿಲಿಮ್ ಅದಕ್ಕೂ ಸ್ಟೇಟ್ ಅವಾರ್ಡ್, ಪಲ್ಲಟ. ಎಷ್ಟು ಸ್ಟೇಟ್ ಅವಾರ್ಡ್ ನಿಮಗೆ ಬಂದಿರೋದು? 2. ಕನ್ನಡದ ನಟ ನಟಿಯರಿಗೆ ತುಂಬಾ ಕಮ್ಮಿ ಸಿಗೋದು. ಅದು ಇಂಡಿಯನ್ ಫಿಲ್ಮ್, ಇಂಡಿಯನ್ ಕ್ಯಾಟಗರಿಲಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಬರೀ ಕನ್ನಡ ಸಿನಿಮಾ ಅಂತ ಮಾಡಲ್ಲ. ಇವೆಲ್ಲ ನಮ್ಮ ನಿರ್ದೇಶಕರು, ಸ್ಪೆಷಲಿ ನಾನು ಆ್ಯಕ್ಟ್ ಮಾಡಿರೋ ನಿರ್ದೇಶಕರು, ಅವರಿಗೇ ಪ್ರಶಸ್ತಿ ಸಿಕ್ಕುವಷ್ಟು ಖುಷಿ ಪಡ್ತಾರಲ್ಲ, ಇಲ್ಲಿ ನಾನು ಬ್ಲೆಸ್ಡ್. ಒಂದು ಎನರ್ಜಿ ಬೂಸ್ಟರ್ಸ್ ಅವೆಲ್ಲ. ಯಾರೋ ಬಂದು ಬೆನ್ ತಡ್ದಂಗೆ ಚೆನ್ನಾಗಿ ಮಾಡ್ತಿದ್ಯಮ್ಮ, ಗೋ ಹೆಡ್. ಹೌದು, ಒಂದು ಪ್ರಶಸ್ತಿಗಳು ಯಾವಾಗಲೂ ಕೂಡ. ಬಟ್ ಪ್ರಶಸ್ತಿ ಹಿಂದೆ ನೀವು ಬಿದ್ದಿಲ್ವಲ್ಲ. ಬಟ್ ನಿಮಗೆ ಬರ್ತಿರೋದು ನೋಡಿದ್ರೆ ಏನಪ್ಪ ಇದು, ಇವ್ರು ಹಿಂಗ್ ಸಿನಿಮಾ ಮಾಡ್ತಾ ಇದಾರೆ, ಹಿಂಗ್ ಅವಾರ್ಡ್ ಬರ್ತಾ ಇದೆ ಅನ್ಸ್ಬಿಡುತ್ತೆ. ಇಲ್ಲ ಸರ್, ನಾನು ಸಿನಿಮಾ ಕಮ್ಮಿನೇ ಮಾಡಿರೋದು, ತುಂಬಾ ಕಮ್ಮಿ. ವರ್ಷಕ್ಕೊಂದು 2 ವರ್ಷಕ್ಕೊಂದು ಹಂಗೆ. ಈಗ ನಾನು 1 ವರ್ಷದಲ್ಲಿ ಅದೇ ಹೇಳ್ಕೊಂಡಿದ್ದು, ನಾನು 1 ವರ್ಷದಲ್ಲಿ 3 ಪ್ರಶಸ್ತಿ ಬಂತು, 3 ಚಿತ್ರಗಳಿಗೆ. ಅಂದ್ರೆ ಘೋಷಣೆ ಆಗಿದ್ದು 2 ಇಶ್ಯೂ ಆಗಿದ್ದು. 1 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ 1 ವರ್ಷದಲ್ಲಿ. ನಾನು ಎಲ್ಲ ಅಯ್ಯೋ ಅಕ್ಷತಾ ತುಂಬ ದಣಿದ್ಬಿಟ್ಟಿದ್ಯಾ ಸಿನಿಮಾ ಇಂಡಸ್ಟ್ರಿಲಿ ಅಂತಾರೆ. ನಾನು ದಣದೇ ಇಲ್ಲ, ನನಗೆ ಈಗಲೂ ಆಸೆ, ನಾನು ಸುಸ್ತಾಗುವಷ್ಟು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತ. ಅದನ್ನು ನಾನು ಥಿಯೇಟ್ರಲ್ಲಿ ಮಾಡಿದ್ದೀನಿ, ಸುಸ್ತಾಗಿದೆ ನಂಗೆ, ಅಲ್ಲಿ ಇಲ್ಲ ಅಂತಿಲ್ಲ. ಸಿನಿಮಾ ರಂಗದಲ್ಲಿ ಸುಸ್ತಾಗುವಷ್ಟು ಕೆಲಸ ಮಾಡಬೇಕು, ಆದರೆ ದಣದೇ ಇಲ್ಲ. ಮಾಡೋ 1 ಸಿನಿಮಾ, ವರ್ಷಕ್ಕೊಂದು ಸಿನಿಮಾ, 20 ರಿಂದ 30 ದಿನ ಶೂಟಿಂಗ್ ಆದರೂ ನಾನು 2 ತಿಂಗಳು ರೆಡಿಯಾಗಿರ್ತೀನಿ. ಶೂಟಿಂಗ್ ಆದಮೇಲೆ ಅದರಿಂದ ಆಚೆ ಬರೋಕ್ಕೆ ಅದೆಷ್ಟು ತಿಂಗಳು ಹಿಡಿಯುತ್ತೋ ಗೊತ್ತಿಲ್ಲ. ನೀವ್ಯಾಕೆ ಬೇರೆ ನಟಿಯರ್ ಥರ ಇಲ್ಲ ಹಲವಾರು ಆ್ಯಂಗಲ್ಗಳಲ್ಲಿ? ಅದು ನನಗೆ ಅದೇ ಹೇಳಿದ್ನಲ್ಲ, ಥಿಯೇಟರ್, ರಂಗಭೂಮಿ, ಅದ್ರ ಜೊತೆಗೆ ನಾನು ತುಂಬ ಪ್ರಾಕ್ಟಿಕಲ್. ನಮ್ಮ ಬಡತನ ಮತ್ತು ನಾನು ವಾಪಸ್ ಎಲ್ಲಿಗೆ ಹೋಗಬೇಕು ಅಂತ ನನಗೆ ಗೊತ್ತಿರೋದ್ರಿಂದ ಹಂಗಿಲ್ಲ. ನಾನು ಅಲ್ಲಿಗೆ ಹೋಗಬೇಕು ಅಂತ ಅನ್ಕೊಂಡಿಲ್ಲ, ನಾನು ವಾಪಸ್ ನಮ್ಮ ಊರಿಗೆ ಹೋಗಿ ಕೃಷಿ ಮಾಡಬೇಕು, ಅಲ್ಲೇ ಥಿಯೇಟ್ರ್ ಮಾಡಬೇಕು ಅಂದ್ಕೊಂಡಿರೋಳು. ಸೊ ಗ್ಲ್ಯಾಮರು, ನೇಮು, ಫೇಮು ಬಂದ್ಬಿಟ್ರೆ ಬಹುಶಃ ನನ್ನನ್ನು ಜನನೇ ಕರ್ಕೊಳ್ಳಲ್ವೇನೋ. ಸೊ ನಾನು ಆದಷ್ಟು ಜನಗಳ ಜೊತೆ ಇರಬೇಕು, ಹತ್ರದಲ್ಲಿರಬೇಕು, ಭೂಮಿ ಜೊತೆ ಇರಬೇಕು, ಓಡನಾಡ್ತಾ ಇರಬೇಕು. ಈವನ್ ಲೀಕ್ಔಟ್ ಅನ್ನೋ ಒಂದು ನಾಟಕ ಹಳ್ಳಿಗಳಲ್ಲಿ ಹೋಗಿ ಶೋ ಮಾಡ್ತೀನಿ ಅಂತ ಅಂದರೆ, ಒಬ್ಬಳು ಬಿಗ್ ಬಾಸ್ ಅವಳು ನಾಟಕ ಮಾಡಕ್ಕೆ ಬರ್ತಾಳಂತ್ರಿ ಅಂತೆಲ್ಲ ಹಿಂಗಂದಾಗ, ಅಫ್ಕೋರ್ಸ್ ಅಲ್ಲಿಯ ನಾಟಕದಲ್ಲಿ ಹೆಣ್ಮಕ್ಳದ್ದೊಂದು ಐಟಮ್ ಸಾಂಗ್ ಇದ್ದೇ ಇರುತ್ತೆ. ಒಬ್ಬಳೆ ಮಾಡ್ತಾಳೆ ಅಂದರೆ ಐಟಮ್ ಸಾಂಗ್ ಇರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಬಂದು ಕೂರ್ತಾರೆ. ಹಂಗಾಗಿದೆ ನನಗೆ. ನನಗೊಬ್ರು ಹಿರಿಯ ಸಿನಿಮಾ ಕಲಾವಿದರೊಬ್ರು, ಹಾಸ್ಯ ಕಲಾವಿದರು, ಕನ್ನಡ ಸಿನಿಮಾ ಜಗತ್ತಲ್ಲಿ ಒಂದು 800 ಸಿನಿಮಾಕ್ಕೂ ಹೆಚ್ಚು ಅಭಿನಯಿಸಿರೋರೊಬ್ರು ಹೇಳ್ತಿದ್ರು, ಹರೀಶ್, ಥಿಯೇಟ್ರು ಈಗ ಹೆಂಗಿದೆ ಅಂದರೆ ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲದೆ ಜನ ಇಷ್ಟಪಡಲ್ಲ, ಆ ಮಟ್ಟಕ್ಕೆ ಬಂದು ನಿಂತಿದೆ. ಹಾಗಾಗಿ ನನಗಿಷ್ಟ ಇರಲಿ ಬಿಡಲಿ, ನಾನು ಹೇಳಬೇಕಾದ ಅನಿವಾರ್ಯತೆ ತುಂಬ ಚೆನ್ನಾಗಿ ಇತ್ತು ಅಂದರು. ನಾ ಮಾಡಿಲ್ಲ. ನಾ ಕಾಂಟೆಂಪ್ರರಿ ಥಿಯೇಟರ್, ನಾ ಎಕ್ಸ್ಪಿರಿಮೆಂಟ್ ಥಿಯೇಟರ್. ಈವನ್ ಲೀಕ್ಔಟ್ ಅನ್ನೋ ಫಾರ್ಮ್ ಕೂಡ ನಾನು ಹುಡುಕಾಟ ಮಾಡಿದ್ದು ನನ್ನ ಪ್ರಾಕ್ಟೀಸಲ್ಲಿ. ರಂಗಭೂಮಿಗೆ ಯಾವುದೇ ಶಾಸ್ತ್ರ ಇಲ್ಲ. ನೀನು ಡಬಲ್ ಮೀನಿಂಗ್ ಹೇಳಿದ್ರೇ ಈ ಥರ ಶಾಸ್ತ್ರವಾಗಿ ಮಾಡಬೇಕು. ಕ್ಲಾಸಿಕಲ್ ಡ್ಯಾನ್ಸ್ ಶಾಸ್ತ್ರೀಯವಾಗಿದೆ, ಮ್ಯೂಸಿಕ್ ಇದೆ, ಆದರೆ ರಂಗಭೂಮಿ ಇಲ್ಲ. ರಂಗಭೂಮಿ ಅನ್ನೋದು ಯಾವಾಗಲೂ ಹುಡುಕಾಟ. ಅದಕ್ಕೆ ನನಗೆ ರಂಗಭೂಮಿ ತುಂಬ ಇಷ್ಟ. ಇಲ್ಲಿ ಸಂಗೀತ ಇದೆ, ಸಾಹಿತ್ಯ ಇದೆ, ಆಮೇಲೆ ಭಾಷೆ ಇದೆ, ಇಲ್ಲಿ ಪ್ರತಿಯೊಂದು ಇದೆ. ಬೆಳಕಿದೆ, ವಸ್ತ್ರ ಇದೆ, ವಿನ್ಯಾಸ ಇದೆ. ಒಂದು ಸಣ್ಣ ಪುಟ್ಟ ಪ್ರಾಪರ್ಟಿನೂ ನಾವು ಅದಕ್ಕೆ ಜೀವ ತುಂಬ ನಟಿಸ್ಬೇಕು. ಅದಕ್ಕೆ ನನಗೆ ಬ್ಲ್ಯಾಕ್ ಲೇಡಿನ ಜೊತೆ ಮಾತಾಡಿದ್ದು ಅನಿಸುತ್ತೆ. ಗುಡ್. ನಮ್ಗೆ ಯಾವಾಗಲೂ ನೋಡಿ, ನೀವು ಆಗಲೇ ಹೇಳಿದ್ರಿ ಮಣ್ಣಿನ ಜೊತೆ ವಾಪಸ್ ಬೆರಿಬೇಕು ಅಂತಿರೋಳು ನಾನು ಅಂತ. ಅದಕ್ಕೆ ಅನಿಸುತ್ತೆ ಅವ್ರ ಹೆಸರು ಜೊತೆ ಅವರ ಊರ ಹೆಸರು ಹಾಗೆ ತಳಕ್ಕೆ ಹಾಕ್ಕೊಂಡಿದೆ, ಅಕ್ಷತಾ ಪಾಂಡವಪುರ. ಹೌ ಪ್ರೌಡ್ ಯು ಆರ್. ನನಗೆ ನಮ್ಮೂರ ಹೆಸರು ಕೊಟ್ಟಿದ್ದು ನಾಗ್ತಿಹಳ್ಳಿ ಚಂದ್ರಶೇಖರ್. ಅಲ್ಲಿವರೆಗೂ ನಾನು ಅಕ್ಷತಾ ಗೌಡ. ತಂದೆ ಹೆಸರೇನು? ಅಕ್ಷತಾ ಮೋಹನ್. ಮೋಹನ್. ಇಲ್ಲಿ ನನ್ನ ಹೆಸರು ಅಕ್ಷತಾ ಎಂ ಮೋಹನ್ ಅಂತಾನೆ ಬರುತ್ತೆ. ಬಟ್ ಆಮೇಲೆ ಅದು ಗೌಡ ಆಯ್ತು. ಗೌಡ ಆದ್ಮೇಲೆ ನಮ್ಮ NST ಅವರೆಲ್ಲ ಅಕ್ಷತಾ ಗೋಡ ಅಂತಿದ್ರು. ಗೋಡ. ಅಲ್ಲಿ ದೇವೇಗೌಡ ಕೂಡ ದೇವೇಗೌಡ ನಿಮ್ ರಿಲೇಟಿವ್ ಅಂತ ಕೇಳ್ತಿದ್ರು. ಹೌದು, ಗೋಡ ಅಂತ. ನನ್ಗೆ ಯಾಕೋ ಆಮೇಲೆ ಈ ಜಾತಿ ಸೂಚಕ ಬೇಡ ಅನಿಸ್ತು NST ಇಂದ ಬರುವಾಗ್ಲೇನೆ. ಸೊ ಹಂಗಾಗಿ ಏನೂ ಇಲ್ಲ, ಅಕ್ಷತಾ, ಖಾಲಿ ಅಕ್ಷತಾ.
ಅವಾಗ ಇಷ್ಟಕಾಮ್ಯದಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದಾಗ ಹೆಸರು ಕೊಡಬೇಕು ಅಂದಾಗ ಏನಿರಲಿ ಅಂದರು. ಸರ್ ಹಿಂಗೆ ಅನ್ನಿಸ್ತಿದೆ ಏನು ಮಾಡಲಿ ಅಂತ. ನಾನು ನಾಕ್ತಿಹಳ್ಳಿ, ನೋಡು ನೀನು ನಿಮ್ಮ ಊರ ಹೆಸರು ಇಟ್ಕೊಂಡ್ರು. ನನ್ನ ಹಾರೋಹಳ್ಳಿ, ಪಾಂಡವಪುರನೂ ಅಲ್ಲ, ಆಮೇಲೆ ಪಾಂಡವಪುರ ಇದ್ದದ್ದು ಪಕ್ಕದ ಹಾರೋಹಳ್ಳಿ, ಹಾರೋಹಳ್ಳಿ ಅಂತ ಕೊಡೋಣ ಅಂದೆ. ಒಂದು ಕೆಲಸ ಮಾಡು, ನೀನು ಮಂಡ್ಯ ಅಕ್ಷತ ಅಂತ ಕೊಡೆ. ಸಾರ್ ಬೇಡ ಸರ್ ಅಂತ. ಅದಕ್ಕೆ ಪಾಂಡವಪುರ ಅಕ್ಷತ ಕೊಟ್ಬಿಡೋಣ ಅಂದ್ರು. ನನಗೆ ಅದು ಸೌಂಡ್ ಆಗೋವರೆಗೂ ನನ್ಗೆ ಗೊತ್ತಿರ್ಲಿಲ್ಲ. ಒಂದು ಸೌಂಡ್ ಆಗ್ಬೇಕು, ಆಯ್ತು ಅಂತ ಹೇಳಿದೆ. ಅಕ್ಷತ ಪಾಂಡವಪುರ ಆಯ್ತು. ಅದಾದ್ಮೇಲೆ ನಮ್ಮ ವಾಪಸ್ ನನ್ಗೆ ಬೇಡ ಊರ ಹೆಸರು, ಬೇರೆ ಅಪ್ಪನ ಹೆಸರನ್ನು ವಾಪಸ್ ಹಾಕೊಳ್ಳೋಣ ಅನ್ನೋ ಹೊತ್ತಿಗೆ ಸ್ಟೇಟ್ ಅವಾರ್ಡಲ್ಲಿ ಇಶ್ಯೂ ಆಗ್ಬಿಡ್ತು 2016. ಅಲ್ಲಿಗೆ ಫಿಕ್ಸ್ ಆಯ್ತು. ಫಿಕ್ಸ್ ಆಗ್ಬಿಡ್ತು. ಅಂದ್ರೆ 1 ಲಕ್ಷ ತಂದ್ಕೊಟ್ಟಿದೆ ನಿಮ್ಮೂರು, ನಿಮ್ ಜಾಗ, ನಿಮ್ ಮಣ್ಣು. ಇಲ್ಲ, ನಾನು ಹೇಳ್ತೀನಲ್ಲ, ಇವತ್ತು ನಾನು ಒಬ್ಳು ನಟಿ ಆಗಿದ್ದೀನಿ, ನನ್ನನ್ನು ಇಷ್ಟಪಡ್ತಾರೆ ಜನ ನಟಿಯಾಗಿ ಅಂತಂದರೆ ಅದು ಕಾರಣನೇ ನಮ್ಮ ಊರು, ನೆಲ, ಬೇರು. ನಾವು ಯಾವಾಗಲೂ ಕಲಿಯೋದೇ ಶಾಸ್ತ್ರ ಇಲ್ಲ ಅಂತ ಹೇಳ್ತೀನಲ್ಲ, ಅವರ ಭಾವನೆಗಳನ್ನ ನಾನು ನೋಡ್ತಾ ಇರ್ತೀನಿ, ಅವ್ರಿಗೆ ಬೆರಿತಾ ಇರ್ತೀನಿ, ನನ್ನ ನೆಲ ಹೇಳ್ಕೊಡುತ್ತೆ. ಆಮೇಲೆ ರಿಚುವಲ್ಸ್ ಎಲ್ಲ ಬೇಡ ಬೇಡ ಅಂತ ನಾವು ಒಪ್ಕೊಂಡ್ರು ನಮ್ಮ ಊರಿನ ಬಲಿ ನಂಗೆ ತುಂಬ ಏನಾದರೂ ಹೇಳ್ಕೊಟ್ಟಿರುತ್ತೆ. ಅಲ್ಲಿ ಮಾರಿ ಕುಣಿತ ನನ್ನನ್ನು ಕುಣಿಸಿರುತ್ತೆ. ಇವೆಲ್ಲವೂ ನಮ್ಮನ್ನ ಒಬ್ರು ನಟರಾಗಿ ಮಾಡಿರುತ್ತೆ. ನಂಗೆ ಅಷ್ಟು ಸುಲಭವಾಗಿ ನಮ್ಮ ಊರು ಬೇಡ, ನಾನೊಬ್ಳು ನಾಸ್ತಿಕಳು ಅಂತ ಹೇಳೋಕ್ಕಾಗಲ್ಲ. ನಾನು ಮೂರ್ತಿನ ಪೂಜೆ ಮಾಡಲ್ಲ, ಆದರೆ ಈ ರಿಚುವಲ್ ಶಕ್ತಿನ ನಂಬ್ತೀನಿ. ಇವೆಲ್ಲ ಒಬ್ಬ ನಟನೆ ಅನ್ನೋದು ಸುಲಭದ ಒಂದು ವಸ್ತು ಅಲ್ಲವೇ ಅಲ್ಲ. ನೀವು ಇದರಿಂದ ಕಲಿತೀನಿ ಅಂತ ಅಂದರೆ ಬರಲ್ಲ. ಬರೀ ಇದರಿಂದ ನಾನು ಆಗೋದೇ ಇಲ್ಲ. ಅದಕ್ಕೆ ಯಾವ ಅಸ್ತ್ರದಿಂದನೂ, ಒಂದೇ ಅಸ್ತ್ರದಿಂದ ನೀವು ಕಲಿಯೋಕ್ಕಾಗಲ್ಲ. ಇವೆಲ್ಲ ನಮ್ಮ ಊರು ನೆಲ ನನ್ನನ್ನು ಇವತ್ತೊಬ್ರು ನಟಿ ಮಾಡಿರುತ್ತೆ. ಮನೇಲಿ ದೇವ್ರ ಮನೆ ಇದೆಯಾ? ಇಲ್ಲ ಇಲ್ಲ ಇದೆ, ಅದನ್ನ ಸ್ಟೋರ್ ರೂಮ್ ಮಾಡ್ಕೊಂಡಿದೀವಿ. ಅದ್ರ ಬಾಡಿಗೆ ಮನೆ ಅಲ್ವಾ. ಓಕೆ. ಬಟ್ ಏನು ನಂಬ್ತೀರಾ? ಏನ್ ಪೂಜೆ ಮಾಡ್ತೀವಿ? ನೀವು ಆಸ್ತಿಕರಲ್ವಾ? ನಾಸ್ತಿಕಳಂತೂ ಅಲ್ಲ. ಅಲ್ಲ, ಬಟ್ ಆಸ್ತಿಕರ ಹೌದಾ? ಅದು ಹೇಳೋದ್ ಕಷ್ಟ. ವಾಟ್ ಯು ಬಿಲೀವ್ ಇನ್? ಅಂದ್ರೆ ಈಗ ಮೂರ್ತಿಯನ್ನ ನಂಬುವುದಿಲ್ಲ ಅಂದ್ರೆ ಏನನ್ನ ಬಿಲೀವ್ ಮಾಡ್ತೀರಿ? ಮೂರ್ತಿ ಪೂಜೆ ಮಾಡೋದಿಲ್ಲ, ಆದ್ರೆ ಮೂರ್ತಿಯ ಒಂದು ಆರ್ಟ್ ಆಗಿ ನೋಡ್ತೀನಿ. ಈಗ ಶಿವ, ಗಣೇಶ, ಆಂಜನೇಯ, ರಾಘವೇಂದ್ರ ಸ್ವಾಮಿ ಅಥವಾ ಶಕ್ತಿ ಪೀಠಗಳು ಅಥವಾ ದೇವಿ, ಇದು ಯಾರಿಗೂ ಕೈ ಮುಗಿಯಲ್ವಾ? ಅದನ್ನ ಮುಗಿಲೂಬಹುದು ನನ್ಗನ್ಸಿದ್ರೆ, ಅಥವಾ ಸ್ಮರಿಸ್ಲೂಬಹುದು. ಆದ್ರೆ ಅಲ್ಲಿ ಗಂಧದ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಅವ್ರ ಮುಂದೆ ಪೂಜೆ ಮಾಡಲ್ಲ. ನನ್ಗೆ ಭಕ್ತಿ ಮನ್ಸಲ್ಲಿರುತ್ತೆ. ಅವರಿಗೆ ಒಂದು ಮನೆ ಅಂತ ಕೊಟ್ಟು ದೇವರಿಗೆ ಅಷ್ಟಗ್ಲ ಮನೆಯಲ್ಲಿ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಲೈಬ್ರರಿ ಮಾಡ್ಕೋಬಹುದು, ಇಲ್ಲ ಒಂದು ಸ್ಟೋರ್ ರೂಮ್ ಮಾಡ್ಕೊಬಹುದು. ಅದಕ್ಕಾಗಿ ನಾನು ಈ ಬುದ್ಧನ ಜಾಸ್ತಿ ಇಡ್ತೀನಿ, ಶಿವನ ಮೂರ್ತಿ ಇದನ್ನ ಆರ್ಟ್ ಆಗಿ ನೋಡ್ತೀನಿ. ಗಣಪತಿಯ ಹಲವಾರು ಈ ವಿಗ್ರಹಗಳು ನಂಗೆ ಇಷ್ಟ, ಅದ್ರಲ್ಲಿ ಆರ್ಟ್ ಆಗಿ ನೋಡ್ತೀನಿ. ಅದೇ ಭಕ್ತಿ ಮಾತಾಡ್ತೀನಿ, ನಮ್ ಗಣಪ, ನಮ್ ಶಿವ, ಈ ತರದೊಂದು ಕತೆ ಅಲ್ಲ. ನಾನು ಒಬ್ಳು ನರೇಟರ್ ಆಗಿರೋದ್ರಿಂದ ಈ ತರದ್ದೆಲ್ಲ ಬಿಡಲ್ಲ, ರಿಜೆಕ್ಟ್ ಮಾಡಲ್ಲ. ಹೂವ, ಕರ್ಪೂರ, ಮಂಗಳಾರತಿ ಆ ತರದ್ದೆಲ್ಲ ಸೀನ್ ಇಲ್ಲ. ಎಕ್ಸ್ಟ್ರೀಮ್ ಪೂಜೆಗಳಿಲ್ಲ. ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀರಿ. ಸೊ ಅಲ್ಲಿ ಅದೆಲ್ಲ ರಿಚುವಲ್ಸ್ ಏನಿದೆ ಅದೆಲ್ಲ ಭಾಗವಹಿಸ್ತೀರಿ? ಇಲ್ಲ, ಹಂಗೂ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಸುಮ್ಮನೆ ಕೂತ್ ಬರ್ತೀನಿ, ತಣ್ಣಗಿರುತ್ತೆ, ಜನಗಳು ನೋಡ್ತೀನಿ. ಭಗವಂತ ಏನೋ ಕೇಳ್ಕೊಳ್ಳೋದು, ಬೇಡ್ಕೊಳ್ಳೋದು? ಇಲ್ಲ, ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು ದೇವಸ್ಥಾನಕ್ಕೆ ಹೋಗೇ ಮಾಡಲ್ಲ. ಆದ್ರೆ ಒಂದು ಸ್ವಲ್ಪ ಧ್ಯಾನ ಮಾಡ್ತೀನಿ, ಕೂತಿರ್ತೀನಿ. ಮತ್ತೆ ನನ್ಗೆ ಯಾವ್ದಾದ್ರು ಕ್ಯಾರೆಕ್ಟರೈಸೇಷನ್ ಬೇಕು, ಅಬ್ಸರ್ವೇಷನ್ ಬೇಕು ಅಂದ್ರೆ ದೇವಸ್ಥಾನಕ್ಕೆ ಬರೋರಲ್ಲಿ ಬೇರೆ ತರದ ಮುಖವಾಡಗಳು ಕಾಣಿಸ್ತಾ ಇರುತ್ತೆ. ಆ ಮುಖಗಳನ್ನ ನೋಡಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ. ರಿಯಲಿ? ನನ್ ಕ್ಯಾರೆಕ್ಟರೈಸೇಷನ್ಸ್ ಮೇಲೆ ತುಂಬಾ ಕೆಲಸ ಮಾಡ್ತೀನಿ. ಸೊ ದೇವಸ್ಥಾನದಲ್ಲಿ ಯಾರು ಬರ್ತಿದ್ದಾರೆ, ಅವ್ರು ಏನ್ ಬೇಡ್ಕೋತಿದ್ದಾರೆ, ಮುಖ ಚರ್ಹೆ ಹೇಗಿರುತ್ತೆ, ಆ ನೋವೇನಿದೆ, ಸೊ ಇದೆಲ್ಲ ಗ್ರಹಿಸ್ತಾ ಕೂತಿರ್ತೀರಿ? ಹೌದು. ಅವರು ಯಾವ ತರ ಬಟ್ಟೆ ಹಾಕೊಂಡು ಬಂದಿದ್ದಾರೆ, ಯಾರ ಮೊಬೈಲ್ ಎಲ್ಲಿದೆ, ಯಾರು ದೇವಸ್ಥಾನದಲ್ಲಿ ಹೆಂಗೆ ಯಾವ ಪಿಚ್ಚಲ್ಲಿ ಮಾತಾಡ್ತಿದ್ದಾರೆ, ಅವ್ರ ಭಕ್ತಿ ಕ್ಯೂ ಅಲ್ಲಿ ಇದ್ದಾಗ ಹೆಂಗಿರುತ್ತೆ. ಇವಾಗ ವೆರಿ ಕುತೂಹಲದ ವ್ಯಕ್ತಿತ್ವ ನಿಮ್ದು. ಅಫ್ಕೋರ್ಸ್ ನಾನು ತುಂಬಾ ಅಪರೂಪ ನೀವು ಆಕ್ಚುಲಿ ಈ ತರ. ನೈಸ್. ಹಂಗಾಗಿ ದೇವಸ್ಥಾನಕ್ಕೂ ಹೋಗ್ತೀನಿ, ಎಲ್ಲ ಕಡೆನೂ ಇದಕ್ಕಾಗಿ ಹೋಗ್ತೀನಿ. ಒಬ್ಬ ನಟಿಗೆ ಏನೇನು ಬೇಕೋ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನಾನು ಹುಚ್ಚಿ ಥರ ಓಡಾಡ್ತೀನಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ಒಂದು ಮಾತಿದೆ. ಭಗವಂತ ಕಷ್ಟ ಆಗ್ಬಿಟ್ಟಿದೆ ಕಾಪಾಡಪ್ಪ ಅಂತ ಯಾವತ್ತೂ ಹಂಗೆ ಕೇಳಲ್ವಾ? ಹೌದಾ? ಕಷ್ಟ ಸುಖ ಬಂದಾಗ್ಲೂ ದೇವ್ರೆ ಥ್ಯಾಂಕ್ಸ್ ಅಂತಲೂ ಹೇಳಲ್ಲ. ನಾನೀಗ ದೇವರು ಅಂತ ಇವಾಗ ಇನ್ನೊಂದು ಹೇಳ್ತೀನಿ. ಈ ಪ್ರಶಸ್ತಿಗಳೆಲ್ಲ ಇಷ್ಟು ಬರ್ತಿದಾವೆ ಅಂದ್ರೆ ನಾನು ಒಂದು ಏನ್ ನಂಬ್ಕೊಂಡಿದೀನಿ ಅಂದ್ರೆ, ನನ್ನ ಅಜ್ಜಿ, ನನ್ನ ಅಮ್ಮ ಇವರೆಲ್ಲ ಮಾಡಿರೋ ಕೆಲಸಗಳು, ಅದ್ರ ಜೊತೆಗೆ ನಾನು ಲೀಕ್ಔಟ್ ಪ್ರವಾಸ ಮಾಡುವಾಗ 100 ಹಳ್ಳಿಗಳಿಗೆ ಹೋಗಿದ್ದೀನಿ. ಅಲ್ಲಿ ಹೆಂಗಸರು ಮತ್ತೆ ನನ್ನ ನಾಟಕದಲ್ಲಿ ಪಾತ್ರಧಾರಿಗಳೇ ಆಡಿಯನ್ಸು.
ನಾನು ಮಾತಾಡಕ್ ಹೋದಾಗ ಈ ತರ ಪಾತ್ರಗಳು ಅಂದಾಗ ಅವರು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಶುರು ಮಾಡಿದಾಗ ಅವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ. ಓ ಸ್ಟೇಜ್ ಮೇಲೆ ಕರೆದು ಅವ್ರು ಎಕ್ಸ್ಪ್ರೆಸ್ ಮಾಡುವಾಗ ಅಳ್ತಾರೆ, ನಗ್ತಾರೆ, ಹಾಡ್ತಾರೆ, ಕುಣಿತಾರೆ. ಅವರು ಯಾರು ಅನ್ನೋದೇ ಇಲ್ಲ. ಅದರಿಂದ ಒಂದು ವಟಾರದವ್ರು ಕೂತ್ ನೋಡ್ತಿದ್ದಾಗ ಒಬ್ರ ಮೇಲೆ ಏನಾದ್ರು ಒಂದ್ ಸ್ವಲ್ಪ ಮನಸ್ತಾಪ ಇದ್ರೆ ಅವ್ರು ಸ್ಟೇಜ್ ಮೇಲೆ ಬಂದು ಹಂಚ್ಕೊಂಡಿದ್ ನೋಡಿ ಎಲ್ಲ ಒಂದಾಗ್ಬಿಡ್ತಾರೆ. ಅಯ್ಯೋ ನಾನು ಇವಳನ್ನ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ ಅಂತ. ಆಮೇಲೆ ನಂಗೆ ಹಿಂಗೆ ತಲೆ ಮೇಲೆ ಇಟ್ಟು ವಾ ಏನ್ ಚಲೋ ಮಾಡ್ದಿ ಅಂತ ಹಿಂಗೆಲ್ಲ ಮಾಡ್ತಾರಲ್ಲ, ಹಿಂಗೆಲ್ಲ ಮಾಡೋದು ಹಿಂಗೆಲ್ಲ, ಅದು ನಾನು ಅವ್ರ ಕೈಯಲ್ಲಿ ಮುಟ್ಟೋದು ನನ್ನ ತಲೆನ ಹಿಂಗೆ ಮಾಡಿ ಇದನ್ನ ನಾನು ಆಶೀರ್ವಾದ ಅನ್ಕೊಳ್ತೀನಿ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಿ? ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀವಿ ಅಂತ ಹೇಳ್ತೀರಾ, ಎಷ್ಟು ದಿನ ಇದ್ದೀರಿ ಅಂತ ಕೇಳಬೇಡಿ. 2015 ಇದ್ದೀವಿ. ಓಕೆ, ಸೊ 1 ಡೆಕೆಡ್ 10 ವರ್ಷ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾಯ್ತು. ಅಫ್ಕೋರ್ಸ್ ಊರಿನ ನಂಟು ಇದ್ದೇ ಇರುತ್ತೆ, ಬಟ್ ನೀವು ಮಾತಾಡ್ಬೇಕಾರೆಲ್ಲ ನಿಮ್ಮ ಊರಿನ ಸ್ಲ್ಯಾಂಗ್ ಹಿಂಗ್ ಬಂದ್ಬಿಡೋದು ಗೊತ್ತಾ? ಹೌದು, ಅಯ್ಯೋ ಬಿಟ್ಕೊಡಕ್ಕಾಗುತ್ತಾ? ನಾನು ಇಲ್ಲೇನು ಆಕ್ಟ್ ಮಾಡ್ತಿಲ್ವಲ್ಲ, ಫೀಲ್ ಮಾಡ್ತಿಲ್ವಲ್ಲ, ಬೇರೆ ಪಾಲಿಶ್ಡಾಗೂ ಮಾತಾಡ್ತಿಲ್ಲ ನೀವು, ನಿಮ್ಮ ಪಾಡಿಗೆ ರಾ ಕೂತಿದ್ದೀರಾ ನೀವು ಆಕ್ಚುಲಿ. ಹೌದು, ಅದು ಬಿಡಕ್ ಇಷ್ಟ ಇಲ್ಲ ನಂಗೆ. ಹೆಂಗಾಗುತ್ತೆ ಅಂದ್ರೆ ಸಿನಿಮಾದಲ್ಲಿ ಮಾಡ್ಬೇಕು, ನಾಟಕದಲ್ಲಿ ಮಾಡ್ಬೇಕು ಅಂದ್ರೆ ಆಟೋಮೆಟಿಕ್ ಟ್ರಾನ್ಸ್ಫಾರ್ಮೇಶನ್ ಆಗೇ ಆಗುತ್ತೆ. ಇಲ್ಲಿ ನಂಗೆ ಟ್ರಾನ್ಸ್ಫಾರ್ಮೇಶನ್ ಆಗೋ ಅವಶ್ಯಕತೆ ಇಲ್ವಲ್ಲ. ಸಿಟಿಗೆ ಹೋಗಿ ವಾಪಸ್ ಬಂದ್ಬಿಟ್ರೆ ಹಳ್ಳಿಯವರೆಲ್ಲ ಮಾತಾಡ್ತಿರ್ತಾರೆ, ಸಿಟಿಗೆ ಹೋಗ್ಬಿಟ್ಟ ನೋಡು, ಅಥವಾ ಅವಳು ಚೇಂಜ್ ಆಗ್ಬಿಟ್ರು, ಅಥವಾ ನೋಡು ಹೆಂಗ್ ಮೆರಿತಾರೆ ಅಂತಾರೆ. ಈ ಸಿಟಿಯಿಂದ ಅಮೆರಿಕಕ್ಕೆ ಹೋಗಿ ವಾಪಸ್ ಬಂದ್ಬಿಟ್ರೆ ಆ ಲೆವೆಲ್ ಬೇರೆ ಇರುತ್ತೆ, ಬಿಹೇವಿಯರ್ ಬೇರೆ ಇರುತ್ತೆ. ಬಟ್ ಅಕ್ಷತಾ ಹಂಗಲ್ಲ ಅನಿಸ್ತಿದೆ ನಂಗೆ. ಆಮೇಲೆ ಹೆಚ್ಚು ಬೆಂಗಳೂರಲ್ಲೂ ಇಲ್ಲ ನಾನು. ಓಕೆ, ನಾನು ಬೆಂಗಳೂರಲ್ಲಿ ಮನೆ ಮಾಡಬೇಕು, ಒಂದು ಇರಬೇಕು ಅಂತ ಮಾಡಿರೋದು ಬಿಟ್ರೆ ನಾನು ಅದು RR ನಗರ ಕೆಂಗೇರಿ ಬಿಟ್ಟು ಈ ಕಡೆ ಬರಲ್ಲ. ಊರಿಗೆ ಬೇಗ ಓಡ್ಬೋದು ಪಾಂಡವಪುರಕ್ಕೆ. ಮೆಜೆಸ್ಟಿಕ್ ಬರೋ ಬದಲು ಪಾಂಡವಪುರಕ್ಕೆ ಹೋಗ್ಬೋದು. ಹೌದು, ಕರೆಕ್ಟ್, ಹೌದು. ಅದು ಅಲ್ದೇನು ನಾನು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತೀನಿ. ನಾನು 2024 ಅಲ್ಲಿ 40 ದಿನ ಅಷ್ಟೇ ಮನೇಲಿ ಇದ್ದದ್ದು ಕ್ಯಾಲೆಂಡರ್. ಇಡೀ ವರ್ಷದಲ್ಲಿ 365 ದಿನದಲ್ಲಿ. ಭಲೆ ಭಲೆ, ಹಂಗೆ ಸಖತ್ ಗಟ್ಟಿಗಿತ್ತಿ ಹೆಣ್ಮಗಳು ನೀವು. ಇಲ್ಲ, ನಾನು ಗ್ರೂಮ್ ಆಗಕ್ಕೆ ಹೋಗ್ತೀನಿ.